ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯೇಶ್ರೀ. ಇವತ್ತಿನ ಕಾರ್ಯಕ್ರಮದಲ್ಲಿರುವಂತಹ ವಿಶೇಷ ಅತಿಥಿಯನ್ನ ವೈಯಕ್ತಿಕವಾಗಿ ನಾನು ಬಹಳ ಹೆಮ್ಮೆಯಿಂದ ನಿಮಗೆ ಅವರ ಮಾತುಗಳನ್ನ ಕೇಳಿಸೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಬಹುಶಃ ನಾನು ಮಾತ್ರ ಅಲ್ಲ, ಕರ್ನಾಟಕದ ಪ್ರತಿಯೊಬ್ಬ ನಾಗರಿಕ, ಪ್ರತಿಯೊಬ್ಬ ಕನ್ನಡಿಗ ಇವತ್ತು ಆ ವ್ಯಕ್ತಿಯ ಬಗ್ಗೆ ಗರ್ವ ಪಡ್ತಿದ್ದಾರೆ, ಹೆಮ್ಮೆ ಪಡ್ತಿದ್ದಾರೆ. ಯಾಕೆ ಅಂದ್ರೆ 500 ವರ್ಷಗಳ ಕಾಲ ಹೋರಾಟ, ಬಲಿದಾನ, ಅದಾದ ನಂತರದಲ್ಲಿ ಅಯೋಧ್ಯೆಯಲ್ಲಿ ಲೋಕಾರ್ಪಣೆಯಾಗಿರುವಂತಹ ರಾಮ ಮಂದಿರ, ಆ ರಾಮ ಮಂದಿರದ ಗರ್ಭಗುಡಿಯಲ್ಲಿ ಮಂದಹಾಸವನ್ನ ಬೀರ್ತಾ ಪ್ರತಿಷ್ಠಾಪನೆಯಾಗಿರುವಂತಹ ರಾಮಲಲ್ಲ, ಆ ರಾಮಲಲ್ಲಾನ ಕೆತ್ತಿರುವಂತಹ ಶಿಲ್ಪಿ ನಮ್ಮ ಕನ್ನಡಿಗ, ನಮ್ಮ ಮೈಸೂರಿನ ಶಿಲ್ಪಿ ಅರುಣ್ ಯೋಗಿರಾಜ್ ಅವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಅವರನ್ನ ಮಾತನಾಡಿಸುವಂತಹ ಒಂದು ಅವಕಾಶ ನನಗೆ ಸಿಕ್ಕಿದೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಅರುಣ್ ಯೋಗಿರಾಜ್ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಅಯೋಧ್ಯೆಯಲ್ಲಿ ರಾಮಲಲ್ಲಾನ ಪ್ರತಿಷ್ಠಾಪನೆಯಾಗಿದೆ. ಸಾಕಷ್ಟು ತಿಂಗಳ ಶ್ರಮ ನಿಮ್ದು. ಸುಸ್ತು ಅಂತ ಅನ್ನಿಸ್ತಾ ಇದೆಯಾ ಸರ್, ಅಥವಾ ಬದುಕು ಸಾರ್ಥಕ ಆಯ್ತು ಅನ್ನುವಂಥ ಭಾವದಲ್ಲಿ ಏನಾದರೂ ಇದ್ದೀರಾ ಅಂತ ಹೇಳಿ? ಆ ರೀತಿ ನಮ್ಮ 7 ತಿಂಗಳು ಶ್ರಮ ಅಂತ ಏನು ಅನ್ನಿಸ್ತಾ ಇಲ್ಲ. 7 ತಿಂಗಳಲ್ಲಿ ಇಷ್ಟೊಂದೆಲ್ಲ ಸಿಕ್ಬಿಡ್ತಲ್ಲ ಜೀವನದಲ್ಲಿ ಅಂತ ನನಗೆ ಆಶ್ಚರ್ಯ ಆಗ್ತಾ ಇದೆ. 7 ತಿಂಗಳಲ್ಲಿ ನಾನು 140 ಕೋಟಿ ಜನಕ್ಕೆ ಮುಟ್ಟುತ್ತೀನಿ ಅಂತ ಯಾವತ್ತೂ ಊಹೆ ಮಾಡಿರಲಿಲ್ಲ. 7 ತಿಂಗಳಲ್ಲಿ ನನ್ನ 5 ತಲೆಮಾರುಗಳು ಸಹ ನೆಮ್ಮದಿಯಾಗಿ ಒಟ್ಟಿಗೆ ಮೋಸ ಇಲ್ಲದೆ ಈ ಕೆಲಸವನ್ನು ನಡೆಸ್ಕೊಂಡು ಹೋಗುವಂಥ ಆಶೀರ್ವಾದ ಸಿಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಈ 7 ತಿಂಗಳಲ್ಲಿ ನನ್ನ ಪರಿಚಯ ದೇಶಕ್ಕೆಲ್ಲ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಸೊ ಭಾಳ ಕಮ್ಮಿ ಸಮಯದಲ್ಲೇ ದೇವರಿಂದ ದೊಡ್ಡ ಆಶೀರ್ವಾದ ಕೊಟ್ಟಿದ್ದಾರೆ. ನಿಜ. ಅರುಣ್ ಯೋಗಿರಾಜ್ ಅಂತ ಹೇಳಿದ್ರೆ ಇವತ್ತು ನ್ಯಾಷನಲ್ ಸ್ಟಾರ್, ಸಿನಿಮಾ ಸ್ಟಾರ್ಗಳನ್ನು ಆರಾಧಿಸುವಂತಹ ದೇಶದಲ್ಲಿ ರಾಮಲಲ್ಲಾನ ಮೂರ್ತಿಯನ್ನ ಕೆತ್ತಿದಂತಹ ಅರುಣ್ ಯೋಗಿರಾಜ್ ಅವರನ್ನ ಇವತ್ತು ಹೀರೋ ರೀತಿ, ಭಗವಂತನ ರೀತಿ, ಭಗವಂತ ನಿಮ್ಮ ಕೈನಲ್ಲಿ ಮೂಡ್ದ ಅಂತ ಹೇಳಿ ಆರಾಧಿಸ್ತಿದ್ದಾರೆ. ಆ ಒಂದು ಕ್ಷಣ ಸರ್, ಕೆಲವೊಂದಿಷ್ಟು ವಿಡಿಯೋಗಳು ರಾಮಲಲ್ಲಾನ ಪ್ರತಿಷ್ಠಾಪನೆ ಆದ ನಂತರದಲ್ಲಿ ವೈರಲ್ ಆಗ್ತಾ ಇವೆ. ಸಾಕಷ್ಟು ಮಂದಿ ಆ ಮಂದಿರದ ಹೊರಭಾಗದಲ್ಲಿ ನಿಂತಿರೋರು ಕಣ್ಣೀರು ಹಾಕೋದು, ಆ ಮೂರ್ತಿನ ನೋಡ್ತಾ ಇದ್ದ ಹಾಗೆ ಅವರಲ್ಲಿ ಆವಿರ್ಭವಿಸಿದಂತಹ ಭಾವ. ಎಷ್ಟೋ ಜನ ಸರ್ ಮನೆಯಲ್ಲಿ ಟಿವಿನಲ್ಲಿ ರಾಮಲಲ್ಲಾನ ಮೂರ್ತಿ ನೋಡ್ತಾ ಇದ್ದಂಗೆ ಅದಕ್ಕೆ ಆರತಿ ಮಾಡಿದ್ರು, ಲ್ಯಾಪ್ಟಾಪ್ನಲ್ಲಿ ನೋಡ್ತಾ ಪೂಜೆ ಮಾಡಿದ್ರು. ನೀವು ಅನುಭವಿಸಿದಂತಹ ಕ್ಷಣ ಹೇಗಿತ್ತು ಸರ್? ನಿಮ್ಮದೇ ಮೂರ್ತಿ ಜನ ಇಷ್ಟು ಭಕ್ತಿ ಭಾವದಿಂದ ಆರಾಧಿಸ್ತಿದ್ದಾರೆ. ಇದು ನನ್ನದೇ ಮೂರ್ತಿ ಅನ್ನೋದಕ್ಕಿಂತ ದೇಶದ ಮೂರ್ತಿ, ದೇಶದ ಪ್ರೀತಿ. ನೋಡಿ, ನೀವು ಅಂದಂಗೆ ನಾನು ಅದನ್ನು ಅನುಭವಿಸ್ತೆ. ನಾನು ನೋಡಿ, ಕೆಲಸ ಸಿಕ್ಕಿದಾಗಲೂ ಖುಷಿ ಪಡಲಿಲ್ಲ, ಕೆಲಸ ಸೆಲೆಕ್ಟ್ ಆದಾಗಲೂ ಖುಷಿ ಪಡಲಿಲ್ಲ, ಅದು ನೀಟ್ಗೆ ಏನೂ ತೊಂದರೆ ಆಗ್ತೇವೆ ಅಲ್ಲಿ ಪ್ರತಿಷ್ಠಾಪನೆ ಆದಾಗಲೂ ಅಷ್ಟು ಖುಷಿ ಪಡಲಿಲ್ಲ. ಆದರೆ ನಿನ್ನೆಯಿಂದ ನಮ್ಮ ಜನತೆಯ ಪ್ರೀತಿ, ಅವರು ಈ ಮೂರ್ತಿಯಲ್ಲಿ ನಿಜವಾದ ರಾಮಲಲ್ಲನ ಕಾಣ್ತಾ ಇದ್ದಾರೆ. ಈ ಒಂದು ಏನಂತೀವಿ, ಜನರ ಪ್ರೀತಿ ನೋಡಿ ನನಗೆ ಆಶ್ಚರ್ಯ ಆಗ್ತಿದೆ. ಇವಾಗ ನನಗೆ ಖುಷಿ ಆಗ್ತಾ ಇದೆ. ನೀವು ಬೇಕಾದ್ರೆ ಏನೇ ಅಂದ್ಕೊಳ್ಳಿ, ನಾನು ಸುಳ್ಳು ಅಂತ ಹೇಳ್ತಾ ಇಲ್ಲ, ನನಗದು ಬೇಕಾಗಿಲ್ಲ. ನನಗೆ ನಿಜವಾಗ್ಲೂ ಅಂತ ಏನು ಸೆಲೆಕ್ಟ್ ಆಯಿತು, ಒಂದು ಕೆಲಸ ಸೆಲೆಕ್ಟ್ ಆಯಿತು ಅಷ್ಟೇ. ನನ್ನನ್ನು ತುಂಬ ಎಕ್ಸೈಟ್ ಆಗೋಲ್ಲ ಯಾವ ವಿಷಯದಲ್ಲೂ. ಇಂಥ ದೊಡ್ಡ ಕೆಲಸ ಸೆಲೆಕ್ಟ್ ಆದರೂ ನನಗೇನಂತ ಖುಷಿಯಾಗಿರಲಿಲ್ಲ. ಬಟ್ ಈಗ ಜನಕ್ಕೆ ಇಷ್ಟ ಆಗ್ತಿದೆಯಲ್ಲ, ನನ್ನ ಕೆಲಸ ಅನ್ನೋದಕ್ಕಿಂತ ಜನಕ್ಕೆ ಇಷ್ಟ ಆಗ್ತಿರೋ ಖುಷಿ ನನಗೆ ತುಂಬ ಇಷ್ಟ ಆಗ್ತಾ ಇದೆ. ನಿಜ, ಕೋಟಿ ಕೋಟಿ ಜನ ಇವತ್ತು ಆರಾಧಿಸ್ತಿದ್ದಾರೆ. ಅದೊಂದು ಫೀಲ್ ಸರ್. ಒಂದು ಮೂರ್ತಿನ ನೀವು ಕೆತ್ತನೆ ಮಾಡಿದ್ದೀರಾ, 500 ವರ್ಷಗಳ ಹೋರಾಟ ಆದ ನಂತರದಲ್ಲಿ ಮೂರ್ತಿ ಪ್ರತಿಷ್ಠಾಪನೆ ಆಗಿದೆ. ನೀವು ಕೆತ್ತಿದಂಥ ಮೂರ್ತಿ ಮುಂದಿನ 1000 ವರ್ಷ, 2000 ವರ್ಷ, 3000 ವರ್ಷ, ನಮಗೆ ಗೊತ್ತಿಲ್ಲ ರಾಮ ಮಂದಿರ ಎಷ್ಟು ಸಹಸ್ರ ವರ್ಷಗಳ ತನಕ ಇರುತ್ತೆ ಅಂತ. ಅಲ್ಲಿ ತನಕ ನೀವು ಕೆತ್ತಿದಂತಹ ರಾಮಲಲ್ಲ ದೇವರಾಗಿ ಭಕ್ತರನ್ನ ಹರಿಸ್ತಾನೆ, ಜನ ಅವರನ್ನು ಆರಾಧಿಸ್ತಾರೆ. ಏನು ಅನ್ಸುತ್ತೆ ಸರ್? ನೋಡಿ, ಈ ಕೆಲಸದ ಮಹಾತ್ಮನೇ ಅದು. ಬೇರೆ ಎಲ್ಲ ಕೆಲಸ ಎಲ್ಲ ಕೊಡ್ಬೋದು, ಬಟ್ ನಮಗೆ ಶಿಲ್ಪ ಕೊಡುತ್ತಲ್ಲ ನೋಡಿ, ನಾವು ಸತ್ತ ಮೇಲೆ ಬದುಕುವಂಥ ಅವಕಾಶ ಕೊಡುತ್ತೆ. ಇಮ್ಮಾರ್ಟಲ್ ಅಂತ ಹೇಳ್ತೀವಲ್ಲ, ನಮ್ಮ ಶಾಸ್ತ್ರದಲ್ಲಿ ಹೇಳುತ್ತೆ, ವಯಸ್ಸಿಗೆ ಮೀರಿದ ಗೌರವ, ವಯಸ್ಸಿಗೆ ಮೀರಿದ ಕೀರ್ತಿ, ಜೀವನಕ್ಕೆ ಬೇಕಾದ ಎಲ್ಲ ಕೊಟ್ಟು ಹೆಸರು, ನೀವು ಸತ್ತ ಮೇಲೆ ಬದುಕೋ ಅವಕಾಶ ಕೊಡುವಂಥ ಒಂದೇ ವೃತ್ತಿ ಅಂದರೆ ನಮ್ಮ ಶಿಲ್ಪಿ ಕೆಲಸ. ನಮ್ಮ ಪೂರ್ವಜರನ್ನ ಈಗಲೂ ನೀವು ಅವನ್ನೆಲ್ಲ ನೆನೆಸ್ಕೋತೀವಿ. ನಮ್ಮ ಕರ್ನಾಟಕದಲ್ಲಿ ನಮ್ಮ ಜಗಣಾಚಾರ್ಯರದ ಜಯಂತಿಗಳನ್ನೆಲ್ಲ ಮಾಡ್ತೀವಿ. ಸೊ ಈ ರೀತಿ ಅವ್ರು 1000 ವರ್ಷಗಳ ಹಿಂದೆ ಮಾಡಿದ್ರು, ಇನ್ನೂ ನೆನೆಸ್ಕೊತಾ ಇದ್ದೀವಿ. ಇಂಥ ಒಂದು ನಂತರ ತುಂಬ ಅದೃಷ್ಟವಂತ, ಆ ಮನೆತನದಲ್ಲಿ ಹುಟ್ಟಿದ್ದು ನನ್ನ ಅದೃಷ್ಟ. ಈ ಒಂದು ನಮ್ಮ ಜನಾಂಗನೂ ಈ ಒಂದು ಕೆಲಸಗಳನ್ನ ಮಾಡ್ತಾ ಬರ್ತಿದ್ದಾರೆ. ಸೊ ಎಲ್ಲರಿಗೂ ಈ ಒಂದು ಕ್ರೆಡಿಟ್ನ ಅರ್ಪಿಸ್ಲಿಕ್ಕೆ ಇಷ್ಟಪಡ್ತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.